ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ನೀವು ಚಾನಲನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ಇದು ನಮಗೆ ಒಂದು ಮೋಟಿವೇಶನ್ ಕೊಡ್ತಾ ಇರುತ್ತೆ. ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂಥ ಮೆಡಿಕಲ್ ವೀಡಿಯೋಸನ್ನು ತರಲಿಕ್ಕೆ, ಎಸ್ಪೆಷಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ನಾವು ಯಾವಾಗ ವೀಡಿಯೋಸನ್ನು ಸರ್ಚ್ ಮಾಡ್ತೇವೆ ಬಹಳಷ್ಟು ಇನ್ಫಾರ್ಮೇಟಿವ್ಸ್ ವೀಡಿಯೋಸ್ ಇರೋದಿಲ್ಲ. ಸೊ ಆದಷ್ಟು ನಾವು ಈ ಮೆಡಿಕಲ್ ಇನ್ಫಾರ್ಮೇಷನನ್ನು, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ನಿಮಗೆ ತಲುಪಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೇವೆ ಥ್ರೂ ಆರ್ ವೀಡಿಯೋಸ್. ಸೊ ನೀವು ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಒನ್ ಆಫ್ ದ ಮೋಸ್ಟ್ ಕಾಮನ್ಲಿ ಆಸ್ಕ್ಡ್ ಕ್ವೆಶನ್ ಇದು ನನಗೆ. ಈ ಕ್ವೆಶನ್, ಈ ಅಬಾರ್ಷನ್ ಮಾತ್ರೆ, ಗರ್ಭಪಾತದ ಮಾತ್ರೆ ನಮಗೆ ಎಲ್ಲಿ ಸಿಗುತ್ತವೆ? ಈ ಕ್ವೆಶನ್ನಿನ ಆನ್ಸರನ್ನು ಇವತ್ತು ಕಂಡುಹಿಡಿಯೋಣ. ಸೊ ಈ ಕ್ವೆಶನನ್ನು ಆನ್ಸರ್ ಮಾಡೋಕ್ಕಿಂತ ಮೊದಲು ಲೆಟ್ ಅಸ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ಈ ಅನ್ವಾಂಟೆಡ್ ಪ್ರೆಗ್ನೆನ್ಸಿ, ಅನಗತ್ಯ ಗರ್ಭಧಾರಣೆ ಆದಾಗ ಈ ಕಪಲ್ಸ್ ಅವರಿಗೆ ಒಂದು ಟೆನ್ಷನ್ ಆಗುತ್ತೆ ದ್ಯಾಟ್ ನಮಗೆ ಈ ಮಗು ಬೇಡ, ಈಗ ಏನು ಮಾಡಬೇಕು ಅಂತ. ಇದು ಮ್ಯಾರೇಜ್ ಆದವ್ರು ಇರ್ಬೋದು ಅಥವಾ ಮ್ಯಾರೇಜ್ ಆಗದೇ ಇದ್ದವ್ರು ಇರ್ಬೋದು. ಮ್ಯಾರೇಜ್ ಆದವರಿಗೆ ನಮಗೆ ಸ್ಟಡೀಸ್ ಇದೆ, ನಮಗೆ ನಾವೀಗ ಪ್ಲ್ಯಾನ್ ಮಾಡ್ತಾ ಇರಲಿಲ್ಲ, ನಮ್ಮ ವೈಫ್ ಈಗ ಓದಬೇಕು, ಅವಳಿಗೆ ಈಗ ಕೆಲಸಕ್ಕೆ ಜಾಯ್ನ್ ಆಗಿದ್ದಾಳೆ, ಅವರೊಂದಿಷ್ಟು ರೀಸನ್ಸ್ ಹೇಳ್ತಾ ಇರ್ತಾರೆ. ಆ್ಯಂಡ್ ಮ್ಯಾರೇಜ್ ಆಗದೇ ಇದ್ದವರಿಗಂತೂ ಆಬ್ವಿಯಸ್ಲಿ ಅವರಿಗೆ ಮಕ್ಕಳನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅವರೂ ಸಹ ಈ ಗುಳಿಗೆಗೆ ಹುಡುಕಾಡ್ತಿರ್ತಾರೆ. ಈಗ ಸಪೋಸ್ ನಿಮ್ಮ ಪ್ರೆಗ್ನೆನ್ಸಿ 2 ತಿಂಗಳ ಒಳಗಡೆ ಇದ್ದರೆ ನೀವು ಈ ಗುಳಿಗೆಯನ್ನು ಟ್ರೈ ಮಾಡ್ಬೋದು. ಬಟ್ ಯಾಕೆ ಈ ಗುಳಿಗೆ ಅಷ್ಟು ಈಸಿಲಿ ಸಿಗೋದಿಲ್ಲ? ಆ್ಯಂಡ್ ಯಾಕೆ ಈ ಪ್ರಶ್ನೆ ಬರುತ್ತೆ ದಟ್ ನಮಗೆ ಈ ಗುಳಿಗೆ ಎಲ್ಲಿ ಸಿಗತ್ತೆ ಅಂತ? ನೆನ್ಪಿಟ್ಕೊಳ್ಳಿ, ಈ ಅಬಾರ್ಷನ್ ಗುಳಿಗೆ ಏನಿರುತ್ತೆ, ನೀವೇನು ತಗೊಳ್ತಾ ಇದ್ದೀರಾ, ಇದು ಒಂದು ಜೀವವನ್ನು ಎಂಡ್ ಮಾಡುವಂಥದ್ದು, ಒಂದು ಲೈಫನ್ನು ಎಂಡ್ ಮಾಡುವಂತಹ ಗುಳಿಗೆ. ಸೊ ಈ ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೆ ತನ್ನದೇ ಆದಂತಹ ಅಡ್ಡ ಪರಿಣಾಮಗಳು, ಸೈಡ್ ಇಫೆಕ್ಟ್ಸ್ ಇರುತ್ತವೆ. ಸೊ ಈ ಅಡ್ಡ ಪರಿಣಾಮಗಳು ಎಷ್ಟು ವಿಪರೀತವಾಗಿರ್ಬೋದು ಅಂದರೆ ಕೆಲವೊಮ್ಮೆ ಅದು ಆ ವ್ಯಕ್ತಿಯ ಜೀವಕ್ಕೇನೆ ಅಪಾಯ ಮಾಡಬಹುದು. ಸೊ ಈ ಥರದ ಗುಳಿಗೆ ಯಾವುದರಿಂದ ಇಲ್ಲಿಯವರೆಗಿನ ಸೈಡ್ ಇಫೆಕ್ಟ್ಸ್ ಆಗಬಹುದು ಅಂದಾಗ ನಮ್ಮ ಗೌರ್ಮೆಂಟ್ ಬಾಡೀಸ್ ಇರ್ಬೋದು, ಅವರೆಲ್ಲ ಏನು ಮಾಡ್ತಾರೆ, ಈ ಗುಳಿಗೆಯನ್ನು ಅಷ್ಟು ಈಸಿಲಿ ಅವೈಲೇಬಲ್ ಆಗಿ ಮಾಡಿಸೋದಿಲ್ಲ. ಈಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಗುಳಿಗೆ ನಿಮಗೆ ಪ್ಯಾರಾಸಿಟಮಾಲ್ ಗುಳಿಗೆ ಥರ ಅಥವಾ ಒಂದು ನೆಗಡಿ ಗುಳಿಗೆ ಥರ ಎಲ್ಲ ಮೆಡಿಕಲ್ ಶಾಪಲ್ಲಿ ಇತ್ತು ಅಂದರೆ ಜನರಿಗೆ ಅದರ ಕಿಮ್ಮತ್ತೇ ಇರೋದಿಲ್ಲ. ಇವತ್ತು ಸಂಬಂಧ ಮಾಡಿದ್ರು, ನಾಳೆ ಪ್ರೆಗ್ನೆಂಟ್ ಆದರೂ ಮಾರನೇ ದಿನ ಹೋಗ್ಕೊಂಡು ಗುಳಿಗೆ ತೊಗೊಳ್ತೀವಿ, ತಿಂತೀವಿ, ಅಷ್ಟು ಈಸಿ ಆಗೋಗುತ್ತೆ. ಅಷ್ಟು ಈಸಿ ಇರೋದಿಲ್ಲ ಈ ಪ್ರೊಸೆಸ್. ಆದರೆ ಬಹಳಷ್ಟು ಜನರು ಈ ಥರ ಕೆಲಸ ಮಾಡ್ತಾರೆ, ಅವರಿಗೂ ಸಿಗತ್ತೆ ಸಹ ಈ ಗುಳಿಗೆ. ಸೊ ಈ ಗುಳಿಗೆ ಈ ರೀತಿ ಸೈಡ್ ಇಫೆಕ್ಟ್ಸ್ ಮಾಡುವಂತಹ ಇದಕ್ಕೆ ಕೆಪಾಬಿಲಿಟಿ ಇರೋದ್ರಿಂದ ಈ ಗುಳಿಗೆ ಅಷ್ಟು ಈಸಿಲಿ ಅವೈಲೇಬಲ್ ಮಾಡಿರೋದಿಲ್ಲ ಗೌರ್ಮೆಂಟ್. ಅದು ಮೆಡಿಕಲ್ ಸ್ಟೋರ್ಸಲ್ಲಿ ಇರಬಹುದು ಅಥವಾ ಆನ್ಲೈನಲ್ಲಿ ಇರಬಹುದು. ಈ ಥರ ಅನ್ಸೇಫ್ ಗುಳಿಗೆ. ಯಾಕೆ ನಾವು ಇದನ್ನು ಅನ್ಸೇಫ್ ಅಂತ ಹೇಳ್ತಾ ಇದ್ದೇವೆ? ಯಾಕೆ ಇದರೆಲ್ಲ ಇಷ್ಟು ಸೈಡ್ ಇಫೆಕ್ಟ್ಸ್ ಇದೆ ಅಂತೇವೆ? ಏನು ಸೈಡ್ ಇಫೆಕ್ಟ್ಸ್ ಆಗುತ್ತೆ? ಮ್ಯಾಕ್ಸಿಮಮ್ ಏನು ಸೈಡ್ ಇಫೆಕ್ಟ್ ಆಗ್ಬೋದು, ಜೀವ ಹೋಗ್ಬೋದು. ಸೊ ಎಲ್ಲರಲ್ಲೂ ಆಗತ್ತೆ ಅಂತ ಅಲ್ಲ, ಬಟ್ ಯಾರಲ್ಲಾಗತ್ತೆ, ಯಾರಲ್ಲಿ ಆಗೋದಿಲ್ಲ ಅನ್ನೋದನ್ನು ನಾವು ಆ ವ್ಯಕ್ತಿಯನ್ನು ನೋಡಿದ ಮೇಲೆ ಹೇಳಲಿಕ್ಕೆ ಆಗೋದಿಲ್ಲ. ಬಹಳಷ್ಟು ಸಲ ಪೇಷಂಟ್ಸ್ ಫೋನ್ ಮಾಡಿದಾಗ ಹೇಳ್ತಾರೆ, ಇಲ್ಲ ನಮ್ಮ ಪಾರ್ಟ್ನರ್ ತುಂಬ ಹೆಲ್ದಿಯಾಗಿದ್ದಾರೆ, ಅವರು ಎಲ್ಲ ಮನೆ ಕೆಲಸ ಮಾಡ್ತಾರೆ, ಅವ್ರಿಗೆ ಏನೂ ಆ ಥರದ ಪ್ರಾಬ್ಲಮ್ ಇಲ್ಲ, ಅವರು ಸಹಿಸ್ಕೊಳ್ತಾರೆ. ಈ ರೀತಿ ಅವರು ಹೆಲ್ದಿಯಾಗಿದ್ದಾರೆ ಅಂದ ಮಾತ್ರಕ್ಕೆ ಅವರಿಗೆ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ ಅಂತ ಅರ್ಥ ಅಲ್ಲ. ಆ್ಯಂಡ್ ಈ ಗುಳಿಗೆಯ ಮೇನ್ 2 ಸೈಡ್ ಇಫೆಕ್ಟ್ಸ್ ಅಂದರೆ, ಒಂದು ಅನ್ಕಂಟ್ರೋಲ್ಡ್ ಬ್ಲೀಡಿಂಗ್ ನಿಲ್ದೇನೆ ಇರ್ಬೋದು. ನಿಮಗೆ ಗುಳಿಗೆ ತೊಗೊಂಡ್ರಿ, ನೀವು ಎಲ್ಲಿಂದೋ ಸಿಕ್ತು ನಿಮಗೆ ಗುಳಿಗೆ, ಆ್ಯಂಡ್ ಗುಳಿಗೆ ತೊಗೊಂಡ್ರಿ ಆ್ಯಂಡ್ ನಿಮ್ಮ ಬ್ಲೀಡಿಂಗ್ ನಿಲ್ತಾ ಇಲ್ಲ ಅಂದಾಗ ನೀವು ಮನೆಯಲ್ಲಿ ನೀರು ಕುಡಿಸ್ದೆ, ಜ್ಯೂಸ್ ಕುಡಿಸ್ದೆ, ಇವೆಲ್ಲ ಮಾಡೋದ್ರಿಂದ ನೀವು ಮನೆಯಲ್ಲಿ ಬ್ಲೀಡಿಂಗನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅವರ BP ಡೌನ್ ಆಗುತ್ತೆ. BP ಡೌನ್ ಆಗ್ತಾ ಹೋದ ಹಾಗೆ ನಿಮ್ಮ ಎಲ್ಲ ಅಂಗಾಂಗಗಳಿಗೆ ರಕ್ತ ಸಪ್ಲೈ ಕಡಿಮೆ ಆಗ್ಬೋದು. ರಕ್ತ ಸಪ್ಲೈ ಕಡಿಮೆ ಆದಾಗ ಏನಾಗುತ್ತೆ,
ಎಲ್ಲ ಅಂಗಾಂಗಗಳು ಕೆಲಸ ಮಾಡೋದನ್ನ ನಿಲ್ಲಿಸ್ತವೆ ಆ್ಯಂಡ್ ಈವನ್ ಯುವರ್ ಹಾರ್ಟ್ ಮೈ ಸ್ಟಾಪ್. ಸೊ BP ಕಡಿಮೆ ಆದಾಗ ಅದು ಬಿಕಮ್ಸ್ ಎನ್ ಎಮರ್ಜೆನ್ಸಿ. ನಾವು ನಿಮಗೆ ಹಾಸ್ಪಿಟ್ಲಲ್ಲಿ ಇದು ಮಾಡಬೇಕಾಗತ್ತೆ, ಬ್ಲೀಡಿಂಗ್ ನಿಲ್ಸೋಕ್ಕೆ ಕೆಲವೊಂದು ಔಷಧಿ ಕೊಡಬೇಕಾಗತ್ತೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅನ್ನು ಕೆಲವೊಮ್ಮೆ ಕೊಡಬೇಕಾಗತ್ತೆ. ಸೊ ಒನ್ ಆಫ್ ದ ಕಾಂಪ್ಲಿಕೇಶನ್ಸ್ ಅಂದರೆ ಬ್ಲೀಡಿಂಗ್. ಎರಡನೇ ಕಾಂಪ್ಲಿಕೇಶನ್ ಅಂದರೆ ಕಂಪ್ಲೀಟ್ ಆಗಿ ಅದು ಅಬಾರ್ಟ್ ಆಗದೆ ಇರ್ಬೋದು. ಬಹಳಷ್ಟು ಸಲ ಪೇಷಂಟ್ಸ್ ಗುಳಿಗೆಯನ್ನು ತಗೊಳ್ತಾರೆ ಆ್ಯಂಡ್ ಅವರಿಗೆ ಬ್ಲೀಡಿಂಗ್ ಆಗತ್ತೆ, ಬ್ಲೀಡಿಂಗ್ ನಿಲ್ಲತ್ತೆ, ಸ್ವಲ್ಪ ದಿನ ಆದಮೇಲೆ ಮತ್ತೆ ಬ್ಲೀಡಿಂಗ್ ಶುರುವಾಗತ್ತೆ. ಸೊ ಪೇಷಂಟ್ಸ್ ಆವಾಗ ಮತ್ತೆ ಕೇಳ್ತಾರೆ, ನಾನು ತೊಗೊಂಡಿದ್ದೆ, ನಾವು ಅಲ್ಲಿಂದ ತೊಗೊಂಡು ಬಂದ್ವಿ, ಎಲ್ಲ ಕೊಟ್ವಿ, ಎಲ್ಲ ಸರಿಯಾಗಿತ್ತು, ಈಗ ಮತ್ತೆ ಬ್ಲೀಡಿಂಗ್ ಶುರುವಾಗ್ತಾ ಇದೆ. ಸೊ ಸ್ವಲ್ಪ ತುಂಡುಗಳು ಅಲ್ಲೇ ಉಳ್ಕೊಂಡಿರ್ಬೋದು ಆ್ಯಂಡ್ ಯಾವಾಗ ಈ ಸ್ವಲ್ಪ ತುಂಡುಗಳು ಉಳ್ಕೊಳ್ತಾವೆ ನಮ್ಮ ಬಾಡಿ ಅದನ್ನು ಇಟ್ಕೊಳ್ಳೋದಿಲ್ಲ, ಅದನ್ನು ಹೊರಗೆ ತೆಗಿಯೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಆವಾಗ ಮತ್ತೆ ನಿಮಗೆ ಬ್ಲೀಡಿಂಗ್ ಶುರು ಆಗೋದು, ಮತ್ತೆ ಪೇನ್ ಬರೋದು, ಇವೆಲ್ಲ ಸ್ಟಾರ್ಟ್ ಆಗತ್ತೆ. ಸೊ ಇವು 2 ಮೇನ್ ಕಾಂಪ್ಲಿಕೇಶನ್ಸ್. ಬೇರೆ ಸೈಡ್ ಎಫೆಕ್ಟ್ಸ್ ಏನಾಗ್ಬೋದು, ನಿಮಗೆ ಹೊಟ್ಟೆ ನೋವು ಬರ್ಬೋದು, ಸಿವಿಯರ್ ಪೇನ್ ಬರಬಹುದು, ವಾಮಿಟಿಂಗ್ ಆಗ್ಬೋದು, ಲೂಸ್ ಮೋಷನ್ ಆಗ್ಬೋದು, ತಲೆ ತಿರುಗಬಹುದು, ಬಹಳ ಸುಸ್ತಾಗಿ ಹೋಗ್ಬಿಡ್ಬೋದು, ವಾಮಿಟಿಂಗ್ ಸಿವಿಯರ್ ಆಗ್ಬೋದು. ಇವೆಲ್ಲ ಈ ಗುಳಿಗೆಯ ಮೈನರ್ ಸೈಡ್ ಎಫೆಕ್ಟ್ಸ್. ಸೊ ಈ ಥರದೆಲ್ಲ ಸೈಡ್ ಎಫೆಕ್ಟ್ಸ್ ಇದು ಮಾಡಬಹುದು. ಈ ಕಾರಣದಿಂದ ಗೌರ್ಮೆಂಟ್ ಈ ಗುಳಿಗೆಯನ್ನು ಅಷ್ಟು ಈಸಿಲಿ ಅವೈಲೇಬಲ್ ಆಗಿ ಮಾಡಿಸಿರೋದಿಲ್ಲ. ಬಹಳಷ್ಟು ಸಲ ನಾನು ಪೇಷಂಟ್ಸ್ ಜೊತೆ ಮಾತಾಡಿದಾಗ ಪೇಷಂಟ್ಸ್ ನನಗೆ ಕೇಳ್ತಾರೆ, ಮೇಡಮ್ ಇದಕ್ಕೆ ಪ್ರಿಸ್ಕ್ರಿಪ್ಷನ್ ಕೊಡ್ತೀರಾ ಅಂತ. ಈ ಗುಳಿಗೆ ಕೊಡಬೇಕಾದ್ರೆ ಅದಕ್ಕೆ ಕೆಲವೊಂದು ಪ್ರೋಟೋಕಾಲ್ ಇರುತ್ತೆ. ಫಸ್ಟ್ ಥಿಂಗ್, ಪೇಷಂಟನ್ನು ಡಾಕ್ಟರು ನೋಡಬೇಕು. ಪೇಷಂಟನ್ನು ಡಾಕ್ಟ್ರು ನೋಡಲೇ ಇಲ್ಲ, ಹಾಗೆ ಗುಳಿಗೆ ಕೊಡ್ತಾರೆ ಅಂದಾಗ ಅದು ರಾಂಗ್ ಪ್ರಾಕ್ಟೀಸ್, ಅವ್ರು ಮಾಡ್ತಾ ಇರೋದು ತಪ್ಪು. ಎರಡನೇದು, ಪೇಷಂಟನ್ನು ಟೆಸ್ಟ್ ಮಾಡಲಿಲ್ಲ, ನೋಡಲಿಲ್ಲ, ಅವ್ರ ರಿಪೋರ್ಟ್ಸ್ ಏನು ನಮ್ಗೆ ಗೊತ್ತಿಲ್ಲ, ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರು, ಎಲ್ಲೋ ಒಂದಿಷ್ಟು ದುಡ್ಡು ತೊಗೊಂಡ್ರು ಅಂದಾಗ ಅದು ಸಹ ರಾಂಗ್. ಯಾಕಂದರೆ ಈ ಗುಳಿಗೆ ನೀವು ಕೊಡಬೇಕಾದ್ರೆ, ಡಾಕ್ಟರ್ಸ್ ಕೊಡಬೇಕಂದಾಗ ಕೆಲವೊಂದು ಪ್ರೋಟೋಕಾಲ್ ಇರುತ್ತೆ. ಲೈಕ್ ಪೇಷಂಟಿನ ಅಲ್ಟ್ರಾಸೌಂಡ್ ಹೇಗಿದೆ, ಪೇಷಂಟಿನ ಪ್ರೆಗ್ನೆನ್ಸಿ ಎಷ್ಟಿದ್ದಿದೆ. ಕೆಲವೊಮ್ಮೆ ಪೇಷಂಟ್ ಅಂದ್ಕೊಳ್ತಾ ಇರ್ತಾರೆ ಅದು 2 ತಿಂಗಳಿಗಿಂತ ಕಡಿಮೆ ಇದೆ, ಅಲ್ಟ್ರಾಸೌಂಡ್ ಮಾಡಿದಾಗ ಗೊತ್ತಾಗುತ್ತೆ ಅದು 2 ತಿಂಗಳಿಗಿಂತ ಜಾಸ್ತಿ ಆಗೋಗಿದೆ. 2 ತಿಂಗಳಿಗಿಂತ ಜಾಸ್ತಿ ಆಗೋದಾಗ ಈ ಗುಳಿಗೆ ಕಂಪ್ಲೀಟ್ಲಿ ಕೆಲಸ ಮಾಡೋದಿಲ್ಲ, ಕೆಲವೊಂದು ಸಲ ಅಲ್ಲೇ ಅದು ಉಳ್ಕೊಳ್ಳುತ್ತೆ. ಆ್ಯಂಡ್ ಅದಾದಮೇಲೆ ಈ ಥರದ ಕೇಸಸ್ ಆಯಿತು, ಇನ್ಕಂಪ್ಲೀಟ್ ಅಬಾರ್ಷನ್ ಆಯಿತು ಅಂದರೆ ಮತ್ತೆ ನಾವು DNCನೇ ಮಾಡಬೇಕಾಗತ್ತೆ. ಸೊ ಒಂದು ಅಲ್ಟ್ರಾಸೌಂಡ್ ಮಾಡಿದಾಗ ನಮಗೆ ಆ್ಯಕ್ಚುಲಿ ಎಷ್ಟು ದಿವಸದ ಪ್ರೆಗ್ನೆನ್ಸಿ ಅಂತ ಗೊತ್ತಾಗುತ್ತೆ. ಎರಡನೇದು, ಈ ಪ್ರೆಗ್ನೆನ್ಸಿ ಏನಿದೆ ಇದು ಗರ್ಭಕೋಶದ ಒಳಗೆ ಇದೆಯೋ ಅಥವಾ ಈ ಗರ್ಭಕೋಶ ಬಿಟ್ಟು ಎಕ್ಟೋಪಿಕ್ ಹೊರಗಡೆ ಏನಾದರೂ ಇದೆಯಾ ಅಂತ ಅದು ನಾವು ಪತ್ತೆ ಹಚ್ಬೋದು. ಸಪೋಸ್ ಈ ಪ್ರೆಗ್ನೆನ್ಸಿ ನಿಮ್ಮ ಗರ್ಭಕೋಶದ ಒಳಗಡೆ ಇರದೆ ಅದೇನಾದರೂ ಟ್ಯೂಬ್ಸಲ್ಲಿತ್ತು, ಅಂಡಾಶಯದಲ್ಲಿ ಏನಾದರೂ ಇತ್ತು ಅಂದರೆ ಈ ಗುಳಿಗೆಯನ್ನು ನೀವು ತಗೊಂಡ್ರೆ ನಿಮ್ಮ ಜೀವಕ್ಕೆ ಡೆಫಿನೆಟ್ಲಿ ಇದು ಪ್ರಾಬ್ಲಮನ್ನು ಮಾಡೇ ಯಾಕಂದರೆ ಈ ಗುಳಿಗೆ ಏನು ಮಾಡುತ್ತೆ, ಅಲ್ಲಿರುವಂತಹ ಈ ಗರ್ಭವನ್ನು ಅದು ಡಿಸ್ಟ್ರಾಯ್ ಮಾಡುತ್ತೆ. ಸೊ ಆವಾಗ ನಿಮ್ಮ ಟ್ಯೂಬ್ ಒಡೆದು ಹೋಗ್ಬಿಡ್ಬೋದು. ಈ ಥರದ್ದೆಲ್ಲ ಆಯಿತು ಅಂದಾಗ ಬಹಳ ಬ್ಲೀಡಿಂಗ್ ಆಗುತ್ತೆ, ಅನ್ಕಂಟ್ರೋಲ್ ಬ್ಲೀಡಿಂಗ್ ಆಗುತ್ತೆ. ನಾವು ಕೆಲವೊಮ್ಮೆ ಟ್ಯೂಬನ್ನು ತೆಗೆದಿದ್ದೇವೆ, ಎಮರ್ಜೆನ್ಸಿಯಲ್ಲಿ ನಾವು ಈ ಥರವನ್ನ ಸೇವ್ ಮಾಡೋಕ್ಕಾಗೋದಿಲ್ಲ. ಈ ಥರದನ್ನೆಲ್ಲ ನಾವು ಚೆಕ್ ಮಾಡಬೇಕಾಗತ್ತೆ. ಸೊ ಡಾಕ್ಟರ್ಸ್ ನಿಮ್ಮ ಅಲ್ಟ್ರಾಸೌಂಡನ್ನು ನೋಡಲೇಬೇಕು ಈ ಗುಳಿಗೆಯನ್ನು ಕೊಡೋಕ್ಕಿಂತ ಮೊದಲು. ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ. ಕೆಲವೊಬ್ಬರು ಬಹಳ ಅನಿಮಿಕ್ ಇರ್ತಾರೆ, ರಕ್ತವೇ ಇರೋದಿಲ್ಲ ಅವರಿಗೆ 5 ಇರುತ್ತೆ, 6 ಇರುತ್ತೆ ಆ್ಯಂಡ್ ಈ ಗುಳಿಗೆ ತೊಗೊಳ್ತಾರೆ ಆ್ಯಂಡ್ ಸಿವಿಯರ್ ಬ್ಲೀಡಿಂಗ್ ಆಗುತ್ತೆ. 6 ಇರುವಂಥ ಹಿಮೋಗ್ಲೋಬಿನ್ನು ಕೆಲವೊಮ್ಮೆ ಡ್ರಾಪ್ ಆಗುತ್ತೆ 3ಗೆ 2ಗೆ. ಈ ಥರದ್ದೆಲ್ಲ ಹಿಮೋಗ್ಲೋಬಿನ್ ಆದಾಗ ಪೇಷಂಟನ್ನು ನಾವು ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ತಾ ಇರುತ್ತೆ. ಸೊ ಕೆಲವೊಂದು ಪ್ರೋಟೋಕಾಲ್ಸನ್ನು ಮಾಡಿದ್ದಾರೆ ಈ ಗುಳಿಗೆ ಕೊಡೋಕ್ಕಿಂತ ಮೊದಲು. ಯಾರು ಕೊಡ್ತಾ ಇದ್ದಾರೆ, ಡಾಕ್ಟರ್ಸ್, ಅವರು ರಿಸ್ಪಾನ್ಸಿಬಲ್ ಆಗಿರಬೇಕು, ನೋಡಬೇಕು ಪೇಷಂಟಿನ ಪರಿಸ್ಥಿತಿ ಹೇಗಿದೆ, ಇದನ್ನು ಇವರು ಟಾಲರೇಟ್ ಮಾಡ್ಕೊಳಕ್ಕಾಗತ್ತಾ, ಇದನ್ನು ಕೊಟ್ಟಾಗ ಇಮಿಡಿಯೇಟ್ಲಿ ಇವ್ರಿಗೆ ಏನಾದರೂ ಪ್ರಾಬ್ಲಮ್ ಬರ್ಬೋದಾ, ಇದನ್ನು ಇವರು ಸಹಿಸ್ಕೊಳಕ್ಕಾಗತ್ತಾ, ಹಿಮೋಗ್ಲೋಬಿನ್ ಇಷ್ಟು ಕಡಿಮೆ ಇದೆ ನಾವೀಗ ಕೊಡ್ತಾ ಇದ್ದೀವಿ, ಇನ್ನು ಸಹಿಸ್ಕೊಳ್ಬೋದಾ, ಆಲ್ರೆಡಿ ಇವ್ರಿಗೆ ಇನ್ಫೆಕ್ಷನ್ ಇದೆ, ಈ ಇನ್ಫೆಕ್ಷನ್ನಿಂದ ಮತ್ತೆ ಈ ಗುಳಿಗೆ ತಗೊಂಡು ಇವ್ರಿಗೇನಾದರೂ ಸೈಡ್ ಎಫೆಕ್ಟ್ಸ್ ಆಗಬಹುದಾ, ಇವರ ಬ್ಲಡ್ ಗ್ರೂಪ್ ಬೇರೆ ಇದೆ, ಇವರ ಪಾರ್ಟ್ನರಿನ ಬ್ಲಡ್ ಗ್ರೂಪ್ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಸೊ ಇವ್ರಿಗೆ ನಾವು ಈ ಅಬಾರ್ಷನ್ ಆದಮೇಲೆ NTD ಔಷಧಿ ಕೊಡಬೇಕಾಗಿ ಬರ್ಬೋದಾ. ಇವೆಲ್ಲ ಡಿಸಿಷನನ್ನು ಮಾಡೋರು ಯಾರು, ಒಂದು ವೆಲ್ ಕ್ವಾಲಿಫೈಡ್ ಡಾಕ್ಟರ್. ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಈಗ ಈ ನಿಮ್ಮ ಪ್ರಶ್ನೆ, ಎಲ್ಲಿ ಸಿಗತ್ತೆ ನಮಗೆ ಈ ಗುಳಿಗೆ,
ಈ ಗುಳಿಗೆ ನಿಮಗೆ ಸಿಗತ್ತೆ ನಿಮ್ಮ ಡಾಕ್ಟರಿನ ಹತ್ರ. ಓನ್ಲಿ ಪರ್ಸನ್ ಯಾರು ಈ ಗುಳಿಗೆ ಕೊಡೋದಕ್ಕೆ ಎಂಟೈಟಲ್ಡ್ ಇದ್ದಾರೆ, ಯಾರಿಗೆ ಈ ರೈಟ್ ಇದೆ, ಈ ಹಕ್ಕು ಇದೆ ಗುಳಿಗೆ ಕೊಡೋದು, ಇದು ವೆಲ್ ಕ್ವಾಲಿಫೈಡ್ ಡಾಕ್ಟರ್. ಯಾವ ಡಾಕ್ಟರ್, ಈ ಪ್ರಸೂತಿ ತಜ್ಞರು ಯಾರು ಇರ್ತಾರೆ, ಯಾರು ತಮ್ಮ MBBS ಅನ್ನ ಓದಿರ್ತಾರೆ, ಹೂ ವುಡ್ ಹ್ಯಾವ್ ಡನ್ ಡಿಗ್ರಿ ಇನ್ ಗೈನಕಾಲಜಿ ಆಬ್ಸ್ಟೆಟಿಕ್ಸ್, ಅಂದರೆ ಪ್ರಸೂತಿ ತಜ್ಞರು, ಇವ್ರು ಮಾತ್ರ ಈ ಗುಳಿಗೆಯನ್ನ ಕೊಡ್ಬೋದು. ಆ್ಯಂಡ್ ಇವರು ಸಹ ಗುಳಿಗೆಯನ್ನ ಕೊಡಬೇಕಾದ್ರೆ ಇವೆಲ್ಲವನ್ನ ನೋಡಬೇಕು. ಪೇಷಂಟಿನ ಅಲ್ಟ್ರಾಸೌಂಡ್ ಹೇಗಿದೆ, ಪೇಷಂಟಿನ ಬ್ಲಡ್ ರಿಪೋರ್ಟ್ಸ್ ಹೇಗಿದೆ, ಪೇಷಂಟಿಗೆ ಏನಾದರೂ ಆಯಿತು ಅಂದರೆ ನಾವು ಹ್ಯಾಂಡಲ್ ಮಾಡೋ ಪರಿಸ್ಥಿತಿಯಲ್ಲಿ ಇದ್ದಾರೋ ಏನೋ, ಪೇಷಂಟ್ ಯಾವುದೋ ಒಂದು ಹಳ್ಳಿಯಲ್ಲಿ ಇರ್ತಾರೆ, ಡಾಕ್ಟರ್ ಕೂತ್ಕೊಂಡಿರ್ತಾರೆ ಶಹರದಲ್ಲಿ, ಸೊ ಪೇಷಂಟಿಗೆ ಏನಾದರೂ ಆಯಿತು ಅಂದಾಗ ಹ್ಯಾಂಡಲ್ ಮಾಡೋದು ಹೇಗೆ, ಸೊ ಇವರಿಗೆ ಈ ಗುಳಿಗೆ ಕೊಡೋದು ಸೇಫ್ ಇದೆಯಾ, ಇವನ್ನೆಲ್ಲ ಅವರು ಡಾಕ್ಯುಮೆಂಟ್ ಮಾಡಿಕೊಂಡು ಗುಳಿಗೆಯನ್ನು ಕೊಡಬೇಕಾಗತ್ತೆ. ಸೊ ಇಷ್ಟು ರೆಸ್ಟ್ರಿಕ್ಷನ್ಸ್ ಇರ್ತವೆ ಈ ಗುಳಿಗೆ ಕೊಡಲಿಕ್ಕೆ. ಮೇಡಮ್ ನಿಮಗೆ ಎಷ್ಟು ದುಡ್ಡು ಕೊಡ್ತೀವಿ, ಸ್ವಲ್ಪ ಪ್ರಿಸ್ಕ್ರಿಪ್ಷನ್ ಕೊಡಿ. ಸೊ ಬಹಳಷ್ಟು ಸಲ ಈ ಥರದ ರಿಕ್ವೆಸ್ಟ್ ಬರ್ತಾ ಇರ್ತವೆ. ಸೊ ವಿತೌಟ್ ಪೇಷಂಟ್ನ ನಾವು ಸ್ಟಡಿ ಮಾಡದೆ ಈ ಗುಳಿಗೆಯನ್ನು ಕೊಡಬಾರ್ದು. ಕೊಟ್ಟರೆ ಇದು ಅಗೇನ್ಸ್ಟ್ ದ ಲಾ, ನೀವು ಕಾನೂನನ್ನು ಮುರಿತಾ ಇದ್ದೀರಾ ಅಂತ ಅರ್ಥ. ಈಗ ಹ್ಯಾವಿಂಗ್ ಸೆಡ್ ದ್ಯಾಟ್, ಈ ಗುಳಿಗೆ ಬಹಳಷ್ಟು ಜನರಿಗೆ ಅವೈಲೇಬಲ್ ಇರ್ತವೆ. ನಾನು ಬಹಳಷ್ಟು ಸಲ ಪೇಷಂಟ್ಸ್ ಹೇಳ್ತಾರೆ, ಮೇಡಮ್ ನಮ್ಮ 5ಗೆ ಈ ಥರ ಆಗಿತ್ತು, ನಾನು ಅಲ್ಲಿಂದ ಗುಳಿಗೆ ತೊಗೊಂಡೆ. ಎಲ್ಲಿಂದ ತೊಗೊಳ್ತಾರೆ ಅವರು? ಮೆಡಿಕಲ್ ಸ್ಟೋರ್ಸಿಂದ. ನೋಡಿ, ಮೆಡಿಕಲ್ ಶಾಪಲ್ಲಿ ಇರುವವರು ಎಂಟೈಟಲ್ಡ್ ಇಲ್ಲ. ಆ್ಯಕ್ಚುಲಿ ರೂಲ್ ಪ್ರಕಾರ ಅವರು ಗುಳಿಗೆ ಕೊಡಲಿಕ್ಕೆ ಅವ್ರ ಹತ್ರ ಯಾವುದೇ ಅವರಿಗೆ ರೈಟ್ ಇಲ್ಲ. ಅವರು ಕಾನೂನು ಪ್ರಕಾರ ಅವರು ಗುಳಿಗೆಯನ್ನು ಕೊಡಬಾರ್ದು. ಅವ್ರು ನಿಮ್ಮ ಗುಳಿಗೆ ಕೊಡ್ತಾ ಇದ್ದಾರೆ ಅಂದರೆ ಸಮಥಿಂಗ್ ಈಸ್ ರಾಂಗ್. ಅವರು ರಾಂಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ನೀವು ರಾಂಗ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಆದ್ದರಿಂದ ನೀವು ಇಬ್ಬರು ಅದಕ್ಕೆ ಸಮಾನವಾಗಿ ರಿಸ್ಕನ್ನು ತೆಗೆದುಕೊಳ್ತಾ ಇದ್ದಾರೆ. ಕೆಲವೊಬ್ಬರಿಗಂತೂ ಲಿಮಿಟೇ ಇರೋದಿಲ್ಲ. ಒಂದು 4 ಸಲ ತೊಗೊಂಡ್ರು, 5 ಸಲ ತೊಗೊಂಡ್ರು, 6ನೇ ಸಲ ಅವ್ರಿಗೆ ಫ್ಲ್ಯಾಶ್ ಆಗುತ್ತೆ ಆ್ಯಂಡ್ ಅವ್ರು ಕೇಳ್ತಾರೆ, ಈ ಗುಳಿಗೆಯನ್ನು 7ನೇ ಸಲ ತೊಗೊಂಡ್ರೆ ನನಗೇನಾದರೂ ಸೈಡ್ ಇಫೆಕ್ಟ್ಸ್ ಆಗಬಹುದಾ ಅಂತ. ಸೊ ಈ ಥರದ್ದು ಪೇಷಂಟ್ಸು ಸಹ ಇರುತ್ತಾರೆ. ಸೊ ಮೆಡಿಕಲ್ ಶಾಪಿಂದ ಗುಳಿಗೆ ತಗೊಂಡು ಆ್ಯಂಡ್ ಸಪೋಸ್ ಅವರೂ ಸಹ ನಿಮ್ಮ ಹತ್ರ ವಾಟ್ ಎವರ್ ನಿಮ್ಮ ಡೀಲ್ ಏನಿರುತ್ತೆ ಅದನ್ನು ಮಾಡಿಕೊಂಡು ಅವರೇನಾದರೂ ನಿಮ್ಮ ಗುಳಿಗೆ ಕೊಡ್ತಾ ಇದ್ದಾರೆ ಅಂದಾಗ ನೀವು ನಿಮ್ಮ ಜವಾಬ್ದಾರಿ ಆ್ಯಂಡ್ ಅವರು ಅವರ ಜವಾಬ್ದಾರಿ ಮೇಲೇ ಈ ಗುಳಿಗೆಗಳನ್ನು ತೆಗೆದುಕೊಳ್ಬೇಕು. ಆದರೆ ಆ್ಯಸ್ ಪರ್ ರೂಲ್, ಆ್ಯಸ್ ಪರ್ ಲಾ, ನಮ್ಮ ದೇಶದ ಲಾ ಪ್ರಕಾರ, ಕಾನೂನು ಪ್ರಕಾರ ಈ ಥರ ಈ ಗುಳಿಗೆಯನ್ನು ಕೊಡಲಿಕ್ಕೆ ಹೋಗಬಾರ್ದು. ಸೊ ಬಹಳಷ್ಟು ಸಲ ಪೇಷಂಟ್ಸ್ ಹೇಳ್ತಾರೆ, ಈ ನಮಗೆ ಮೆಡಿಕಲ್ ಎಲ್ಲ ಹೋಗಿ ಕೇಳಿದ್ವಿ, ಅವ್ರು ಗುಳಿಗೆ ಕೊಡ್ತಾ ಇಲ್ಲ. ಕೊಡಬಾರ್ದು. ಯಾಕಂದರೆ ಅವರು ತಮ್ಮ ಸ್ಟಡೀಸನ್ನು ಮಾಡಿರ್ತಾರೆ. ಅವರು ಏನು ಸ್ಟಡಿ ಮಾಡಿರ್ತಾರೆ, ಫಾರ್ಮಸಿಯಲ್ಲಿ ಏನು ಮಾಡ್ಬೋದು, ಏನೇನು ಔಷಧಿ ಇರ್ತವೆ, ಇದ್ರದ್ದು ಏನೇನು ಆಗ್ಬೋದು. ಬಟ್ ಪೇಷಂಟನ್ನು ಇವ್ಯಾಲ್ಯೂಯೇಟ್ ಮಾಡೋದು, ಪೇಷಂಟಿಗೆ ಹೀಗಾದರೆ ಏನಾಗ್ಬೋದು, ಆ್ಯಕ್ಚುಲಿ ಕರೆಕ್ಟ್ ಡೋಸನ್ನು ತಗೊಳ್ಳೋದು, ಇವೆಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ. ಓಕೆ, ಹೇಳಿ ಕೇಳಿ ಅವ್ರು ಕಲ್ಕೊಂಡಿದ್ರು ಅಂದ್ಕೊಳ್ಳಿ, ಬಟ್ ನಾಳೆ ಏನಾದರೂ ಎಮರ್ಜೆನ್ಸಿ ಆಯಿತು ಅಂದರೆ ಅವ್ರು ನಿಮ್ಮನ್ನು ಟ್ರೀಟ್ ಮಾಡೋಕ್ಕಾಗೋದಿಲ್ಲ. ದ್ಯಾಟ್ ಈಸ್ ವೈ ವಿ ಆಲ್ವೇಸ್ ಸೇ, ನಿಮಗೆ ಈ ಗುಳಿಗೆ ಫಸ್ಟ್ ಆಫ್ ಆಲ್ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಮಾಡ್ಕೊಳ್ಬೇಡಿ. ಯಾಕಂದರೆ ಇದರದೇ ಆದಂಥ ಸುಮಾರಷ್ಟು ಪ್ರೋಟೋಕಾಲ್ಸ್ ಇದ್ದಾವೆ. ಸೆಕೆಂಡ್ಲಿ, ಪರಿಸ್ಥಿತಿ ಬಂತು ಅಂದ್ರೂ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ, ನಿಮ್ಮ ಡಾಕ್ಟರ್ ನಿಮ್ಮನ್ನು ಟೆಸ್ಟ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡಿ ನಿಮಗೆ ಗುಳಿಗೆಯನ್ನು ಕೊಡ್ತಾರೆ. ಹೊರತು ನಾನು ಯಾರೋ ನನಗೆ ಗುಳಿಗೆ ಕೊಡ್ತೇನಂತ ಹೇಳಿದರು, ನಾನು ಅವರಿಗೆ ಅಷ್ಟು ದುಡ್ಡು ಕೊಟ್ಟೆ, ಆಮೇಲೆ ಅವ್ರು ಕೊಡಲಿಲ್ಲ, ಅದಾದಮೇಲೆ ನನಗಾಗಿಲ್ಲ, ಈ ಥರದ್ದೆಲ್ಲ ಸುಮಾರು ಕೇಸಸ್ ನಡೀತಾ ಇರ್ತವೆ. ಈ ಗುಳಿಗೆ ಸಿಗೋದು ನಿಮ್ಮ ಡಾಕ್ಟರ್ ಹತ್ರ ಮಾತ್ರ. ಆ್ಯಂಡ್ ಇದು ಒಂದು ಪ್ರಿಸ್ಕ್ರಿಪ್ಷನ್ ಗುಳಿಗೆ. ಸೊ ಬಿ ರಿಸ್ಪಾನ್ಸಿಬಲ್. ಫಸ್ಟ್ ಆಫ್ ಆಲ್ ನಿಮ್ಮ ಮದುವೆ ಆಗಿಲ್ಲ, ನೀವು ಮದುವೆ ಆಗೋರು ಇದ್ದೀರಾ, ಈ ಥರದ್ದೆಲ್ಲ ಇದ್ದಾಗ ನೀವು ಕೇರ್ಫುಲಿ ನಿಮ್ಮ ಈ ಸೆಕ್ಷುವಲ್ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಬೇಕು. ಕಾಂಟ್ರಾಸೆಪ್ಷನನ್ನು ಯೂಸ್ ಮಾಡಬೇಕು. ವರ್ಸ್ಟ್ ಸಿಚುವೇಷನಲ್ಲಿ ಏನೇ ಆಗೋಯ್ತು ಅಂದರೆ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ಸ್ ಇರ್ತವೆ, ಐಪಿಲ್ ಎಕ್ಸೆಟ್ರಾ, ಅವುಗಳನ್ನು ಯೂಸ್ ಮಾಡಬೇಕು. ರ್ಯಾದರ್ ದೆನ್ ಈ ಥರದ ಒಂದು ಬ್ಯಾಕಪ್ ಇಟ್ಕೊಳ್ಳೋದು. ಜಾಸ್ತಿ ಏನಾಗುತ್ತೆ, ನಾನು ಪ್ರೆಗ್ನೆಂಟ್ ಆಗಿಬಿಟ್ರೆ ನನ್ನ ಬಾಯ್ ಫ್ರೆಂಡ್ ಹೋಗಿ ಗುಳಿಗೆ ತೊಗೊಂಡು ಬರ್ತಾನೆ ಫಾರ್ಮಸಿಯಿಂದ, ಈ ಥರದ ಬಹಳಷ್ಟು ಜನರು ಇರ್ತಾರೆ. ಸೊ ಈ ಥರದ ಗುಳಿಗೆಗಳಿಂದ, ಇದು ಹಾರ್ಮೋನ್ ಗುಳಿಗೆ. ಸೊ ಪ್ರತಿ ಸಲ ನೀವು ತಗೊಂಡಾಗ ನಿಮ್ಮ ಬಾಡಿಯಲ್ಲಿ ಇವು ಹಾರ್ಮೋನ್ಸ್ ತುಂಬ್ತಾ ಇರ್ತೀರ.
ಸೊ ಎವ್ರಿ ಟೈಮ್ ನೀವು ಈ ಗುಳಿಗೆ ನುಂಗ್ತಾ ಇದ್ದೀರಾ ಅಂದಾಗ ನಿಮ್ಮ ಬಾಡಿಯಲ್ಲಿ ಹಾರ್ಮೋನ್ಸನ್ನು ಚೇಂಜ್ ಮಾಡ್ತಾ ಇದ್ದೀರಾ. ಸೊ ಈ ಗುಳಿಗೆ ಈ ಥರ ನಾರ್ಮಲಿ ಸುಮಾರು ಸಲ ತೆಗೆದುಕೊಳ್ಳುವಂಥ ಗುಳಿಗೆ ಅಲ್ಲ. ಎಮರ್ಜೆನ್ಸಿಯಲ್ಲಿ ಯಾವಾಗ ಆ್ಯಕ್ಚುಲಿ ಅದರ ರಿಕ್ವೈರ್ಮೆಂಟ್ ಇದೆ ಆವಾಗ ತೆಗೆದುಕೊಳ್ಳುವಂತಹ ಒಂದು ಗುಳಿಗೆ ಇದು. ಆ್ಯಂಡ್ ದಟ್ ಟು ನಿಮ್ಮ ಡಾಕ್ಟರಿನ ಸೂಪರ್ವಿಷನ್, ನಿಮ್ಮ ಡಾಕ್ಟರಿನ ಅಡ್ವೈಸಿನ ಮೇಲೆ. ನಾನು ಇವತ್ತು 1 ಗುಳಿಗೆ ತೊಗೊಂಡೆ, ನಾಳೆ 2 ಗುಳಿಗೆ ತೊಗೊಂಡೆ, ಈಗ ನೆಕ್ಸ್ಟ್ 2 ಗುಳಿಗೆ ತೊಗೊಳ್ಬೋದಾ? ನಾನು ಯಾವತ್ತೂ ಹೇಳ್ತೀನಿ ನಿಮ್ಮ ಡಾಕ್ಟರ್ ಹೇಗೆ ಹೇಳಿದ್ದಾರೆ ಹಾಗೆ ಮಾಡಿ ಅಂತ. ಯಾಕಂದರೆ ಎಲ್ಲಿಂದೋ ತೊಗೊಂಡು ಬಂದಿರ್ತಾರೆ ಆ್ಯಂಡ್ ಅವ್ರೇನೋ ಹೇಳಿರ್ತಾರೆ, ಆಮೇಲೆ ಇವ್ರಿಗೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಸಪೋಸ್ ನಿಮಗೆ ಏನಾದರೂ ಆಯಿತು, ದುರದೃಷ್ಟವಶಾತ್ ಏನಾದರೂ ಆಯಿತು ಅಂದಾಗ ನಿಮಗೆ ಹ್ಯಾಂಡಲ್ ಮಾಡೋಕ್ಕೆ ಒಂದು ಡಾಕ್ಟರ್ ಬೇಕು. ಸೊ ದ ಬೆಸ್ಟ್ ವೇ, ಸೇಫೆಸ್ಟ್ ವೇ ನಿಮ್ಗೆ ಎಲ್ಲಿ ಗುಳಿಗೆ ಸಿಗ್ಬೋದು ಅಂದರೆ ನಿಮ್ಮ ಡಾಕ್ಟರ್ ಹತ್ತಿರ, ನಿಮ್ಮ ಪ್ರಸೂತಿ ತಜ್ಞರ ಹತ್ತಿರ ಅಥವಾ ಕ್ವಾಲಿಫೈಡ್ ಡಾಕ್ಟರ್ ಹತ್ತಿರ ನಿಮಗೆ ಈ ಗುಳಿಗೆ ಸಿಗ್ಬೋದು. ಆ್ಯಂಡ್ ಅದು ಆ ಡಾಕ್ಟರಿಗೆ ಬಿಟ್ಟಿದ್ದು, ನೀವು ಬೇಕು ಅಂತ ಹೇಳ್ಕೊಂಡು ಅವ್ರು ಕೊಡೋಕ್ಕಾಗೋದಿಲ್ಲ. ದ್ಯಾಟ್ ಈಸ್ ಅಪ್ ಟು ದ ಡಾಕ್ಟರ್. ಅವರು ನಿಮ್ಮನ್ನು ನೋಡಿ, ನಿಮ್ಮನ್ನು ಎಕ್ಸಾಮಿನ್ ಮಾಡಿ, ನಿಮ್ಮ ರಿಪೋರ್ಟ್ಸನ್ನು ನೋಡಿ ಅವರು ಡಿಸೈಡ್ ಮಾಡ್ತಾರೆ ನಿಮಗೆ ಈ ಗುಳಿಗೆ ಕೊಡ್ಬಹುದಾ ಅಥವಾ ಇಲ್ಲ ಅಂತ. ಸೊ ದಟ್ ಈಸ್ ಆಲ್ ಅಬೌಟ್ ಈ ಗರ್ಭಪಾತದ ಗುಳಿಗೆ ಆ್ಯಂಡ್ ಅದರ ಅವೈಲಬಿಲಿಟಿ ಆ್ಯಂಡ್ ಸೈಡ್ ಎಫೆಕ್ಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.